ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ಶುಂಠಿ ಎಲ್ಲರ ಮನೆಯಲ್ಲೂ ಇರುವಂತಹ ಪದಾರ್ಥ ಇದು ಅಲ್ವಾ. ಎಲ್ಲರ ಮನೆಯಲ್ಲೂ ಸಿಗುತ್ತೆ ಶುಂಠಿ. ಈ ಶುಂಠಿಯಿಂದ ಏನು ಪ್ರಯೋಜನ, ಯಾವ್ಯಾವ ಸಮಸ್ಯೆಗಳನ್ನ ನಾವು ನಿವಾರಿಸ್ಕೋಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಶುಂಠಿ ಔಷಧಿ ಗುಣಗಳನ್ನ ಹೊಂದಿದೆ. ಅದರಲ್ಲೂ ನಾವು ಭಾರತೀಯರು ತುಂಬ ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಯಾಕೆ ಅಂತೀರಾ, ನಮ್ಮ ಸುತ್ತಲಿನ ಪ್ರಕೃತಿಯಲ್ಲಿ ಅನೇಕ ಆಯುರ್ವೇದ ಗಿಡಮೂಲಿಕೆಗಳನ್ನ, ಆರೋಗ್ಯದ ಪದಾರ್ಥಗಳನ್ನ ನಾವು ಪಡಿತಾ ಹೋಗ್ತೀವಿ. ಆದರೆ ದುರಾದೃಷ್ಟ, ಯಾಕೆಂದರೆ ಅವನ್ನ ನಾವು ಗುರುತಿಸೋದೇ ಇಲ್ಲ. ಅದ್ರ ಪ್ರಯೋಜನದ ಬಗ್ಗೆ, ಅದರದ ಉಪಯೋಗದ ಬಗ್ಗೆ ನಮಗೆ ಸಂಪೂರ್ಣವಾಗಿ ಅರಿವಿರಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಈ ಕೆಮ್ಮು ನೆಗಡಿ ಅದಕ್ಕೆಲ್ಲ ನಾವು ಹಾಸ್ಪಿಟ್ಲಿಗೆ ಓಡ್ತೀವಿ. ಆದರೆ ನಮ್ಮ ಅಡುಗೆ ಮನೆಯಲ್ಲೇ ಅನೇಕ ಪದಾರ್ಥಗಳಿಂದ ನಾವು ಕೆಮ್ಮು, ನೆಗಡಿ, ಇನ್ನು ಅನೇಕ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊತಾ ಹೋಗ್ಬೋದು. ಅದರಲ್ಲಿ ಆ ವಸ್ತುಗಳಲ್ಲಿ ಒಂದಾದ ಶುಂಠಿ, ಆ ಶುಂಠಿಯ ಪ್ರಯೋಜನಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಈ ತಾಜಾ ಶುಂಠಿಯನ್ನು ಮಾತ್ರ ಅಡುಗೆ ಅಥವಾ ಚಹಾದಲ್ಲಿ ಮಾತ್ರ ಬಳಸಲಾಗುತ್ತದೆ ಅಲ್ವಾ. ಆದರೆ ಅರಿವಿನ ಕೊರತೆಯಿಂದ ನಾವು ಒಣಗಿದ ಶುಂಠಿಯನ್ನು ಎಸ್ಬಿಡ್ತೀವಿ. ಇವಾಗ ಒಣಗೋಗಿರೋ ಶುಂಠಿನ ನಾವೇನು ಮಾಡ್ತೀವಿ, ಹೊರಗಡೆ ಹಾಕ್ಬಿಡ್ತೀವಿ. ತಾಜಾ ಶುಂಠಿನ ಮಾತ್ರ ನಾವು ಏನು ಮಾಡಬೇಕು, ಉಪಯೋಗ ಮಾಡ್ಕೋಬೇಕು ಅಂತ ತಿಳ್ಕೊಂಡಿದ್ವಿ. ಆದರೆ ಹಾಗೆ ಮಾಡಬೇಡಿ. ಯಾಕೆ ಅಂತೀರಾ, ಸಂಪೂರ್ಣವಾಗಿ ಒಣಗಿದ ಶುಂಠಿಯಿಂದ ಅನೇಕ ಆರೋಗ್ಯ ಪ್ರಯೋಜನಗಳನ್ನ ನಾವು ಪಡ್ಕೋಬೋದು. ಶುಂಠಿ ಪುಡಿಯನ್ನು ಕಡ ಅಥವಾ ಚೂರ್ಣ ರೂಪದಲ್ಲಿ ತೆಗೆದುಕೊಳ್ಬೇಕು. ಇದರಿಂದ ಆಗುವ ಆರೋಗ್ಯ ಪ್ರಯೋಜನಗಳನ್ನ ತಿಳ್ಕೊಂಡ್ರೆ ನೀವು ಯಾವತ್ತೂ ಕೂಡ ನೀವು ಒಣಗಿದ ಶುಂಠಿಯನ್ನು ಹೊರಗಡೆ ಬಿಸಾಕೋದೇ ಇಲ್ಲ. ಈ ಒಣಗಿದ ಶುಂಠಿಯ ಪುಡಿಯಿಂದ ಗರ್ಭಿಣಿ ಮಹಿಳೆಯರಿಗಂತೂ ತುಂಬ ಉಪಯೋಗ. ಏನು ಅಂತೀರಾ, ಈ ವಾಕರಿಕೆ ಮತ್ತು ಬೆಳಗಿನ ಬೇನೆಯನ್ನು ಇದು ನಿವಾರಿಸ್ತಾ ಹೋಗುತ್ತೆ. ಅದೇ ಅಲ್ಲದೆ ಬೆಳಿಗ್ಗೆ ಇದನ್ನು ಸೇವಿಸೋದ್ರಿಂದ ನಮಗೆ ಅನೇಕ ಆರೋಗ್ಯ ಸಮಸ್ಯೆಗಳನ್ನ ನಾವು ದೂರವಿಡ್ತಾ ಹೋಗ್ಬೋದು. ಅರ್ಧ ಚಮಚ ಶುಂಠಿ ಪುಡಿಯನ್ನು ನಾವು ಉಗುರಿನ ಬೆಚ್ಚಗಿನ ನೀರಿಗೆ ಬೆರೆಸಿ ಬೆಳಿಗ್ಗೆ ಕುಡಿಯಿರಿ. ಇದರಿಂದ ರುಚಿಗೆ ಬೇಕು ಅಂತಂದರೆ ನೀವು ಜೇನುತುಪ್ಪನ ಸೇರಿಸ್ಕೋಬೋದು. ಇದರಿಂದ ನಮಗೆ ವಾಕರಿಕೆ ಬರೋದು ಕೂಡ ಕಡಿಮೆ ಆಗುತ್ತೆ. ಮತ್ತು ಶುಂಠಿ ದೀರ್ಘಕಾಲದ ಅಜೀರ್ಣದಿಂದ ಉಂಟಾಗುವ ಹೊಟ್ಟೆಯ ಅಸ್ವಸ್ಥತೆಯೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಏನು, ಕೆಲವ್ರಿಗೆ ತುಂಬ ಹೊಟ್ಟೆ ನೋವ್ತಾ ಇರುತ್ತೆ, ಏಕೆಂದರೆ ತುಂಬ ಜಾಸ್ತಿ ತಿಂದ್ಬಿಟ್ಟಿರ್ತಾರೆ, ಇಲ್ಲಾಂದರೆ ತುಂಬ ಅಜೀರ್ಣ ಆಗಿರುತ್ತೆ ಅವ್ರಿಗೆ. ಅಂಥವ್ರಿಗೆ ತುಂಬ ಹೊಟ್ಟೆ ಅಸ್ವಸ್ಥತೆ ಇರುತ್ತೆ ಮತ್ತು ನೋವಿನಿಂದ ಬಳಲ್ತಾ ಇರ್ತಾರೆ. ಅಂಥವರು ಈ ಶುಂಠಿನ ಸೇವನೆ ಮಾಡ್ತಾ ಬನ್ನಿ, ಅದು ಕೂಡ ನಿವಾರಣೆ ಆಗುತ್ತಾ ಹೋಗುತ್ತೆ. ಅದನ್ನು ಯಾವ ರೀತಿ ಸೇವನೆ ಮಾಡಬೇಕು ಅಂತಂದರೆ, ನೀವು ಊಟಕ್ಕಿಂತ ಮುಂಚಿತವಾಗಿ ಈ ಒಣ ಶುಂಠಿ ಪುಡಿಯನ್ನು ನೀವೇನು ಮಾಡ್ಕೋಬೇಕು, ತಗೋಬೇಕು. ಆಗ ನಿಮಗೆ ಹೊಟ್ಟೆ ಸಮಸ್ಯೆಗಳಿದ್ದರೆ, ನೋವಿದ್ದರೆ ಅದು ಕೂಡ ಕಡಿಮೆ ಆಗುತ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಅಧಿಕ ಕೊಲೆಸ್ಟ್ರಾಲ್ ಇರುತ್ತೆ ಅಂಥವರು ಕೂಡ, ಮತ್ತು ಹೃದಯ ಕಾಯಿಲೆ ಕೂಡ ಕಾರಣವಾಗ್ಬೋದು. ಈ ಅಧಿಕ ಕೊಲೆಸ್ಟ್ರಾಲ್ಗಳ ಮಟ್ಟ ಹೆಚ್ಚಾದರೆ ಅದೇನಾಗುತ್ತೆ, ಹೃದಯ ಕಾಯಿಲೆಗೆ ಕೂಡ ಕಾರಣವಾಗ್ತಾ ಹೋಗುತ್ತೆ. ಅದಕ್ಕಾಗಿ ಏನು ಮಾಡಬೇಕು, ನಾವು ಶುಂಠಿ ಪುಡಿಯನ್ನು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ತಾಜಾ ಶುಂಠಿಯ ಸೇವನೆಯಿಂದ ದೇಹದ ಉಷ್ಣತೆಯನ್ನು ಕೂಡ ಕಡಿಮೆ ಮಾಡ್ತಾ ಹೋಗ್ಬೋದು. ಅಲ್ಲದೆ ಈ ಮುಟ್ಟಿನ ಸಮಯದಲ್ಲಿ ಮಹಿಳೆಯರಿಗೆ ಈ ಎಳ್ತಾ ಬರೋದು, ಕಾಲೆಲ್ಲ ನೋವು ಬರೋದು, ಬೆನ್ನು ನೋವು ಬರೋದು ಅಂಥದ್ದೆಲ್ಲ ಇದ್ದೇ ಇರುತ್ತೆ. ಅಂಥವ್ರು ಏನು ಮಾಡಬೇಕು, ಈ ಶುಂಠಿಯನ್ನು ಸೇವನೆ ಮಾಡ್ತಾ ಬರಬೇಕು. ಇದನ್ನು ನೀವು ಬಿಸಿ ನೀರಿನ ಜೊತೆನಾದರೂ ತಗೋಬೋದು, ಅದರ ರಸನ, ಅಥವಾ ಚಹಾದ ಜೊತೆನಾದರೂ ಕೂಡ ಇದನ್ನು ನೀವು ತಗೋತಾ ಹೋಗ್ಬೋದು. ಮತ್ತು ಇನ್ನೊಂದು ಅಧಿಕವಾದಂತಹ ಸಮಸ್ಯೆ, ಎಲ್ಲರಲ್ಲೂ ಕಾಡುವಂತಹ ಸಮಸ್ಯೆ, ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕಾಡುವಂಥ ಸಮಸ್ಯೆ ಏನಪ್ಪ ಅಂತೀರಾ, ಶೀತ, ಕೆಮ್ಮು, ಜ್ವರ. ಈ ಶುಂಠಿ ಸೇವನೆಯಿಂದ ಏನು ಮಾಡ್ಬೋದು, ನಾವು ಶೀತ ಕಡಿಮೆ ಮಾಡ್ಕೋಬೋದು, ಕೆಮ್ಮು ಕಡಿಮೆ ಮಾಡ್ಕೋಬೋದು, ಜ್ವರನೂ ಕೂಡ ಏನು ಮಾಡ್ಬೋದು, ಕಡಿಮೆಯನ್ನು ಮಾಡ್ಬೋದು. ಮತ್ತು ಈ ಕ್ಯಾನ್ಸರ್ ಅಪಾಯವನ್ನು ನಾವು ಕಡಿಮೆ ಮಾಡ್ತಾ ಹೋಗ್ಬೋದು. ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆಯೂ ಕೂಡ ಇದು ಸುಧಾರಣೆ ಮಾಡ್ತಾ ಹೋಗುತ್ತೆ. ಮತ್ತು ಇದರ ಸೇವನೆಯಿಂದ ಏನಾಗುತ್ತೆ, ನಮ್ಮ ಬೆವರಿನ ರೂಪದಲ್ಲಿ ಕಲ್ಮಶಗಳೆಲ್ಲ ಹೊರ ಹಾಕಲು ಇದು ಶುಂಠಿ ಅನ್ನೋದು ಸಹಾಯವನ್ನು ಮಾಡ್ತಾ ಹೋಗುತ್ತೆ.
ಮೈಗ್ರೇನ್ ಸಮಸ್ಯೆ ಇರುತ್ತೆ, ತುಂಬ ತಲೆನೋವು, ಒಂದು ಕಡೆನೇ ತಲೆನೋವ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಅವ್ರಿಗೆ ಏನು ಮಾಡಬೇಕು, ಹಸಿ ಶುಂಠಿ ಸೇವನೆಯಿಂದ ತುಂಬ ಪ್ರಯೋಜನಕಾರಿ ಆಗುತ್ತೆ. ನಾನು ಒಣ ಶುಂಠಿನ ಯಾವ್ಯಾವ ಸೇವನೆ ಮಾಡಬೇಕು, ಹಸಿ ಶುಂಠಿಯನ್ನು ಯಾವ್ಯಾವ ಸೇವನೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಹಸಿ ಶುಂಠಿಯ ಸೇವನೆಯಿಂದ ನಾವು ಮೈಗ್ರೇನ್ ಸಮಸ್ಯೆನೂ ಕೂಡ ಕಡಿಮೆ ಮಾಡ್ತಾ ಹೋಗ್ಬೋದು. ಮತ್ತು ನಮಗೆ ದಣಿದು ಬಂದರೆ ದಣಿವಿನ ನಿವಾರಣೆಯೂ ಕೂಡ ಈ ಶುಂಠಿ ಮಾಡುತ್ತೆ. ಇದನ್ನು ನಾವು ಹೇಳ್ತಾ ಇದ್ದೀನಿ, ಚಹಾದ ಜೊತೆನಾದ್ರು ಬೆರೆಸಿ ಕುಡಿಬೋದು, ಅಥವಾ ನೀವು ಬಿಸಿ ಉಗುರು ಬೆಚ್ಚಗಿನ ನೀರಿನ ಜೊತೆನಾದರೂ ಈ ಹಸಿ ಶುಂಠಿ ಅಥವಾ ಒಣ ಶುಂಠಿ ಪುಡಿಯನ್ನು ಸೇವನೆನ ಮಾಡ್ತಾ ಬರ್ಬೋದು. ಇದರಿಂದ ಹಲವಾರು ಪ್ರಯೋಜನಗಳನ್ನು ನಾವು ಪಡ್ಕೋತಾ ಹೋಗ್ಬೋದು. ಅದಲ್ಲದೆ ಅಸ್ತಮವನ್ನು ಇದು ಗುಣಪಡಿಸ್ತಾ ಹೋಗುತ್ತೆ. ತಾಜಾ ಶುಂಠಿ ರಸ, ಮೆಂತ್ಯದ ಮಿಶ್ರಣ, ಮೆಂತ್ಯ ಪುಡಿಯನ್ನು ಕೂಡ ಮಿಶ್ರಣ ಮಾಡಿಕೊಂಡು ಕುಡಿತಾ ಬಂದರೆ ಅಸ್ತಮವನ್ನು ಕೂಡ ನಾವು ನಿವಾರಿಸ್ತಾ ಹೋಗ್ಬೋದು. ಹೀಗೆ ನಾವು ಶುಂಠಿಯಿಂದ ಹಲವಾರು ಪ್ರಯೋಜನಗಳನ್ನ ಪಡ್ಕೋತಾ ಹೋಗ್ಬೋದು ಮತ್ತು ಹಲವಾರು ಸಮಸ್ಯೆಗಳನ್ನು ಕೂಡ ನಿವಾರಿಸ್ತಾ ಹೋಗ್ಬೋದು. ಫ್ರೆಂಡ್ಸ್, ನಾನು ಈ ಶುಂಠಿಯನ್ನು ಬಳಸಿ ಯಾವ ರೀತಿ ಕಷಾಯವನ್ನು ಮಾಡೋದು, 10 ತಿಂಗಳು ಮಕ್ಕಳಿಂದ 70 ವರ್ಷ ಮುದುಕರವರೆಗೂ ನಾವು ತಗೋಬೋದು, ಆ ರೀತಿ ಯಾವ ರೀತಿ ಕಷಾಯವನ್ನು ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.